ಈಗ ನಿಮ್ಮ ಶಿಷ್ಯ ಗುರುನ ನಂಬಿ ಗುರಿಯನ್ನು ಮುಟ್ತಾ ಇರುವಂಥ ಸಂದರ್ಭ, ಎಷ್ಟು ಖುಷಿ ಇದೆ ನಿಮಗೆ? ಅತ್ಯಂತ ಆನಂದವಾಗಿದೆ. ನಾನೇ ಚೀಫ್ ಮಿನಿಸ್ಟರ್ ಆಗಿದ್ದೇನೆ ಅಂತ ಅನ್ನೋಷ್ಟಂಥ ಭಾವನೆ ಇದೆ ನನಗೆ. ನಮ್ಮ ಕಣ್ಣು ಮುಂದೆ ಮಗನಾಗಿ ಬಂದು ಚಿಕ್ಕ ವಯಸ್ಸಲ್ಲಿ ಬಂದು ನಾನು ನೋಡಿದ್ದೆ. ಇವತ್ತು ನನಗೆ ಎಷ್ಟು ಖುಷಿ ಅಂದರೆ ನನ್ನ ಖುಷಿಗೆ ಎಳೆಯೇ ಇಲ್ಲ. ನಂಗೆ ತುಂಬ ಖುಷಿ ಆದರೆ ನಂಗೆ ಕ್ಯಾಡ್ಬರಿ ಚಾಕ್ಲೇಟ್ ತುಂಬ ಇಷ್ಟ. ಒಂದು ಕ್ಯಾಡ್ಬರಿ ಚಾಕ್ಲೇಟ್ ನನ್ನ ಸುಧಾಕರ್ ಕೈಲಿ MP ಕೈಲಿ ತರಿಸ್ಕೊಂಡು ತಿಂದುಬಿಟ್ಟೆ. ಇವತ್ತು ಖುಷಿ ಪಡ್ತೀನಿ, ಇವತ್ತು ನಮ್ಮ ಹುಡುಗ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಅತ್ಯಂತ ಖುಷಿ ಇದೆ. ನಮ್ಮನೇಲಿ ತುಂಬ ಹರ್ಷ ಇದೆ. ನಮ್ಮನೆ ಆತ್ಮೀಯನು ತುಂಬ ಬೇಕಾದವನು. ನಮ್ಮ ಮಕ್ಕಳು CET ಎಲ್ಲ ಹೋದಾಗ ಅವನೇ ಕರ್ಕೊಂಡು ಹೋಗಿದ್ದಾನೆ. ನಮ್ಮ ಗುಹಾ ಅಂತೂ ಗುಹಾ ಅವನ ತೊಡೆ ಮೇಲೆ ಕೂತ್ಕೊಂಡ್ಬಿಡೋನು ಎಲ್ಲ ಹೋದ ಕಾರಲ್ಲಿ. ಇಷ್ಟು ಆತ್ಮೀಯವಾದ ಒಡನಾಟ ನಮ್ಮನೆಗಿರೋದ್ರಿಂದ ನಾವು ಯಾವ್ದು ಕಾರಣಕ್ಕೂ ಬಿಟ್ಟುಕೊಡೋ ಪ್ರಶ್ನೆಯೂ ಇಲ್ಲ, ಬಿಡೋ ಪ್ರಶ್ನೆ ಇಲ್ಲ. ಹಗಲು ರಾತ್ರಿ ಅವನಿಗಾಗೇ ಈ ಮನೆ ಪ್ರಾರ್ಥನೆ ಮಾಡ್ತಾನೇ ಇರುತ್ತೆ ಅವನು ಒಳ್ಳೇದಕ್ಕೆ. ಹಾಗಾದರೆ ದೇವರು ಕೊಟ್ಟಿರೋ ಮಗ, ಸಂದೇಹ ಬೇಡ ಅದರಲ್ಲಿ, ಅಷ್ಟೇ. ದೈವಪುತ್ರಂ ಭವೇತ್ ಅಂತ ಹೇಳಿದ್ದಾನೆ. ಯಾರು ಯಾವ ಜನ್ಮಾಂತ ಋಣನ ತೀರ್ಸೋಕ್ಕೆ ಮಗನ ರೂಪದಲ್ಲೋ ದೇವ್ರ ರೂಪದಲ್ಲಿ ಹೇಗೆ ಬರ್ತಾರೋ ಗೊತ್ತಿಲ್ಲ, ಆ ರೀತಿ ನಮ್ಮ ಮನೆಗೆ ಬಂದಿಯಾನೆ ಅಷ್ಟೇ. ಅಥವಾ ನಾನೇ ಅವನ ಋಣ ತೀರಿಸ್ಬೇಕಾಗಿತ್ತೇನೋ, ಆ ಋಣ ತೀರ್ಸಕ್ಕೆ ಅವರು ಒಂದು ಅವಕಾಶ ಕೊಟ್ಟಿದ್ದಾನೆ. ಆ ಋಣ ತೀರಿಸಿ ಅವನು ಈಗ ಬಂದಿರೋ ಸುಸಮಯವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡಿ, ಏನೋ ಅವ್ರು ಏನು ಪ್ರಣಾಳಿಕೆ ಕೊಟ್ಟಿದ್ದಾರೆ ಅದರಲ್ಲಿ ಏನೇನು ಕೊಡ್ಬೋದು ಏನು ಕೊಡಬಾರ್ದು ಅಂತ ವಿವೇಚನೆ ಮಾಡಿ ಪರಿಶೀಲನೆ ಮಾಡಿ ಅವರ ಸ್ಕೀಮ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಅದನ್ನೆಲ್ಲ ಪೂರೈಸಿ ಜನಕ್ಕೆ ಮಾತು ಕೊಟ್ಟ ಮೇಲೆ ನಡ್ಕೊಳ್ಳಿ ಖಂಡಿತ ಸಂತೋಷ ಇಲ್ಲ ಅನ್ನೋಲ್ಲ. ಆದರೆ ಬೆಂಗಳೂರಿಗೆ ಆದ್ಯತೆ ನೀಡಬೇಕು. ಬೆಂಗಳೂರು ಅಷ್ಟು ಸೇಫ್ ಸಿಟಿ, ಭಾಳ ಸೇಫ್ ಸಿಟಿ ಅಂತ ಯಾರೂ ಹೇಳೋಲ್ಲ. ಬಂದವರೆಲ್ಲ ನಮ್ಮ ಎದುರಿಗೆ ಬೈತಾರೆ. ಶಿವಕುಮಾರ್ ನೋಡಿ ಬೆಂಗಳೂರು ಅಂತಾರೆ. ಅದಕ್ಕೆ ಹೇಳಿದ್ದೀನಿ ಅವನಿಗೆ, ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ತುಂಬ. ಎಲ್ಲೂ 2 ದಿವಸಕ್ಕೆ 3 ದಿವಸ ಕಡೆ ನೀರೇ ಬರ್ತಾ ಇಲ್ಲ. ಮತ್ತು ಅಲ್ಲಿ ಗಮನ ಕೊಡಬೇಕು. ಅವ್ನು ಬೆಂಗಳೂರು ಮಿನಿಸ್ಟ್ರಾಗಿ ನೀರೊಂದು ಸರಿ ಮಾಡಬೇಕು, ಈ ಒಂದು ರೋಡ್ಗಳನ್ನು ಸರಿ ಮಾಡಬೇಕು, ಸ್ಮೂತ್ ಟ್ರಾಫಿಕ್ ಹೋಗಿ ಮಾಡಬೇಕು, ಅದು ಅವನ ಜವಾಬ್ದಾರಿ. ಈಗ 2023 136, 2028 ಬರ್ತಾ ಇದೆ, ಅದಕ್ಕಿನ್ನೂ ಸಮಯ ಇದೆ. ಕೇಳ್ತೀನಿ ಆ ಪ್ರಶ್ನೆ. ಬಟ್ ಮುಂದಿನ 2 ವರ್ಷ DK ಶಿವಕುಮಾರ್ ಅವರ ಹಾದಿ ಹೇಗಿರಬೇಕು ಅಂತ ಅನ್ಸುತ್ತೆ? ಯಾಕಂದರೆ ನೀವು ಜಾತಕ ನೋಡಿದಿರಿ, ನಂಬರ್ ಕೊಟ್ಟಿದ್ದೀರಿ, ಕಳೆದ 4 ದಶಕಗಳ ಕಾಲ ಅವ್ರ ಜೊತೆ ಒಡನಾಟದಲ್ಲಿ ಇದ್ದೀರಿ. ಈ 2 ವರ್ಷ ಕ್ರಿಷಿಯಲ್ ಟೈಮ್, ವೆರಿ ವೆರಿ ಕ್ರಿಷಿಯಲ್ ಟೈಮ್. ನಾನು ಹೇಳಿದ್ದು ಈ ತನಕ, ನಾನು ಏನು ಹೇಳಿದ್ದೀನಿ ಈವರೆಗೂ, ಅವನಿಗೆ ಅವನ ವ್ಯಾಪಾರ ಇರ್ಬೋದು, ರಾಜಕಾರಣ ಜೀವನ ಇರ್ಬೋದು, ಅವನ ಸ್ವಂತ ಜೀವನ ಇರ್ಬೋದು, ಎಲ್ಲ ನಡೆದು ಬಂದಿದ್ದೆ ಅವನಿಗೆ. ನಾನು ಹೇಳಿದ್ದು ಯಾವುದೂ ಅವನಿಗೆ ಫೇಲ್ ಆಗಿಲ್ಲ. ಅದಕ್ಕೆ ನನ್ನ ಮೇಲೆ ಅವಿರಹಿತವಾದ ನಂಬಿಕೆ. ನಾನು ಈಗಲೂ ಹೇಳ್ತೀನಿ, ಅಂದರೆ ಸಮಯ ಕಡಿಮೆ ಆಯಿತು. ಅವನಿಗಾಗಲೇ ಶನಿ 11ನೇ ಮನೆಗೆ ಬಂದು 1 ವರ್ಷ ಆಗ್ತಾ ಬಂತು. 1 ವರ್ಷ ಕೆಳಗೆ ಸಿಕ್ಕಿದ್ರೆ ಟೈಮ್ ಇತ್ತು, ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು. ಯಾಕೆ ಹಾಗಾದರೆ 11ನೇ ಮನೆಯಲ್ಲಿ ಶನಿ ಬಂದರೂ ಕೂಡ 1 ವರ್ಷ ಡಿಲೇ ಆಗಿದೆ ಯಾಕೆ? ಅದು ಹಾಗೇನಿಲ್ವಲ್ಲ, ಇವತ್ತೇ ಕೊಡಬೇಕು ಅಂತ ಹೇಳಿಲ್ಲ. 11ನೇ ಮನೆ ಬಿಡೋದ್ರೊಳಗೆ ರಾಜಯೋಗ ಕೊಡಬೇಕಷ್ಟೇ. ಅವನು ನಿಮ್ಮಿಂದ ನಾವು ಸ್ವಲ್ಪ ಕಲಿಬೇಕಾಗಿದೆ ಜ್ಯೋತಿಷ್ಯನ. 11ನೇ ಬಂದಮೇಲೆ ಯಾವ್ದು ಬೇಕಾದ್ರೆ ಕಡೆಯಿಂದ ಬೇಕಾದ್ರೂ ಕೊಡ್ಬೋದು. ಆದರೆ ಇವನು ಲೇಟಾಗಿ ಬಂದಿರೋದ್ರಿಂದ ಶನಿ ನಾಳೆ ಅವನಿಗೆ ಶನಿ ಸಂಚಾರ 6:30 ಶುರುವಾದರೂ ಕೂಡ ಶನಿ ಅವನು ನಡೆಸ್ಕೊಂಡು ಹೋಗ್ತಾನೆ. ಒಳ್ಳೇದಾಗುತ್ತೆ ಅವನಿಗೆ. ಶನಿ ಕಾಟ ಬಂದರೂ ಕೂಡ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಅದೇ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮಿಡ್ಕೆ ರಾಜಕಾರಣಕ್ಕೆಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗಿ ನಡ್ಕೊಂಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.